ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸುರುನ್ ಕಣಿವೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿ ಭಾರತವನ್ನ ಬೆಚ್ಚಿ ಬೀಳಿಸಿದೆ. ಈ ದಾಳಿಯಲ್ಲಿ ಪ್ರವಾಸಿಗರು ಮೃತಪಟ್ಟಿದ್ದು, ಈ ದಾಳಿಯ ಜವಾಬ್ದಾರಿಯನ್ನ ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ. ಈ ದಾಳಿಯ ಸಂದರ್ಭದಲ್ಲಿ ಕಲ್ಮಾವನ್ನ ಪಠಿಸುವುದರ ಮೂಲಕ ಕೆಲವರು ಉಗ್ರರ ದಾಳಿಯಿಂದ ಪಾರಾಗಿದ್ದಾರೆ. ಹೌದು, ಕಲ್ಮಾ ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾದ ಘೋಷಣೆಯಾಗಿದ್ದು, ಇದನ್ನ ಕಲೀಮಾ, ತಯ್ಯಿಬಾ ಅಥವಾ ಶಹಾದ ಅಂತ ಕರೀತಾರೆ. ಇದು ಇಸ್ಲಾಂ ಧರ್ಮದ ಮೂಲಭೂತ ಸಿದ್ಧಾಂತವನ್ನ ಸಾರುವ ಒಂದು ಶಬ್ದವಾಕ್ಯವಾಗಿದೆ. ಲಾ ಇಲಾಹ ಇಲ್ಲಲ್ಲಾಹ ಮಹಮ್ಮದ್ ರಸೂಲುಲ್ಲಾಹ. ಅಲ್ಲಾಹನೊಬ್ಬನೇ ದೇವರು, ಮೊಹಮ್ಮದ್ ಅವರು ಅಲ್ಲಾಹನ ದೂತರು. ಈ ಘೋಷಣೆಯು ಇಸ್ಲಾಂನ ಏಕದೇವತಾವಾದವನ್ನ, ತೌಹೀದ್ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ದೈವ ದೂತ ಸ್ಥಾನವನ್ನು ಒಪ್ಪಿಕೊಳ್ಳುವುದನ್ನು ಸೂಚಿಸುತ್ತೆ. ಇಸ್ಲಾಂಗೆ ಪ್ರವೇಶಿಸುವವರು ಈ ಕಲ್ಮಾವನ್ನ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಉಚ್ಚರಿಸಬೇಕು. ಇದು ಆಗ ವ್ಯಕ್ತಿಯನ್ನ ಮುಸ್ಲಿಮನನ್ನಾಗಿ ಮಾಡುತ್ತೆ. ಇದು ಇಸ್ಲಾಂನ 5 ಸ್ತಂಭಗಳಲ್ಲಿ ಮೊದಲನೆಯದಾದ ಶಹಾದವನ್ನ ಪ್ರತಿನಿಧಿಸುತ್ತೆ. ಕಲ್ಮಾವು ಧಾರ್ಮಿಕವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಮಹತ್ವ ಹೊಂದಿದೆ. ಇದನ್ನ ನಮಾಜ್ ಪ್ರಾರ್ಥನೆ, ಆಜಾನ್ ಪ್ರಾರ್ಥನೆಗೆ ಕರೆ ಮತ್ತು ಇತರ ಧಾರ್ಮಿಕ ಸಂದರ್ಭಗಳಲ್ಲಿ ಉಚ್ಚರಿಸಲಾಗುತ್ತೆ. ಇದು ಆಧ್ಯಾತ್ಮಿಕ ಶಕ್ತಿಯ ಮೂಲ ಅಂತ ಭಾವಿಸಲಾಗುತ್ತೆ. ಹೌದು, ಇಸ್ಲಾಂ ಧರ್ಮದಲ್ಲಿ ಕಲ್ಮಾವು ಶಾಂತಿ, ಶರಣಾಗತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಕಲ್ಮಾ ಅನ್ನೋದು ನಂಬಿಕೆಯ ಘೋಷಣೆಯಾಗಿದ್ದು, ಅದು ಅಲ್ಲಾಹನ ಏಕತೆ ಮತ್ತು ಮೊಹಮ್ಮದ್ ಅವರ ಪ್ರವಾದಿತ್ವದಲ್ಲಿನ ನಂಬಿಕೆಯನ್ನ ದೃಢೀಕರಿಸುತ್ತೆ. ಕಲ್ಮಾ ಇಸ್ಲಾಮಿಕ್ ನಂಬಿಕೆಯ ತಿರುಳನ್ನ ಪ್ರತಿನಿಧಿಸುವುದರಿಂದ ಎಲ್ಲ ಮುಸ್ಲಿಮರು ಅದನ್ನು ತಿಳಿದುಕೊಳ್ಳಬೇಕು. ಮುಸ್ಲಿಮರು ನಿಯಮಿತವಾಗಿ ಕಲ್ಮಾವನ್ನ ಪಠಿಸುವುದು, ಅಲ್ಲಾಹನನ್ನ ಮಾತ್ರ ಆರಾಧಿಸುವ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಅನುಸರಿಸುವ ತಮ್ಮ ಬದ್ಧತೆಯನ್ನ ನೆನಪಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ. ಇದು ಮುಸ್ಲಿಮರ ವೈಯಕ್ತಿಕ ಚಿಂತನೆ ಮತ್ತು ಸಾರ್ವಜನಿಕ ನಂಬಿಕೆಯ ದೃಢೀಕರಣ ಎರಡರಲ್ಲೂ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಕಲ್ಮಾ ಅನ್ನೋದು ನಂಬಿಕೆಯ ಘೋಷಣೆಯಾಗಿದ್ದು, ಅದು ಅಲ್ಲಾಹನ ಏಕತೆ ಮತ್ತು ಮೊಹಮ್ಮದ್ ಅವರ ಪ್ರವಾದಿತ್ವದಲ್ಲಿನ ನಂಬಿಕೆಯನ್ನ ದೃಢೀಕರಿಸುತ್ತೆ. ಕಲ್ಮಾ ಇಸ್ಲಾಮಿಕ್ ನಂಬಿಕೆಯ ತಿರುಳನ್ನ ಪ್ರತಿನಿಧಿಸುವುದರಿಂದ ಎಲ್ಲ ಮುಸ್ಲಿಮರು ಅದನ್ನ ತಿಳಿದುಕೊಳ್ಳಬೇಕು. ಮುಸ್ಲಿಮರು ನಿಯಮಿತವಾಗಿ ಕಲ್ಮಾವನ್ನ ಪಠಿಸುವುದು, ಅಲ್ಲಾಹನನ್ನ ಮಾತ್ರ ಆರಾಧಿಸುವ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನ ಅನುಸರಿಸುವ ತಮ್ಮ ಬದ್ಧತೆಯನ್ನ ನೆನಪಿಸಿಕೊಳ್ಳುವ ಮಾರ್ಗವಾಗಿದೆ. ಇದು ಮುಸ್ಲಿಮರ ವೈಯಕ್ತಿಕ ಚಿಂತನೆ ಮತ್ತು ಸಾರ್ವಜನಿಕ ನಂಬಿಕೆಯ ದೃಢೀಕರಣ ಎರಡರಲ್ಲೂ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಈ ಕಲ್ಮಾದ ವಿಧಗಳಾದ್ರೂ ಯಾವುದು? 6 ವಿಧದ ಕಲ್ಮಾಗಳಿವೆ. ಪ್ರತಿಯೊಂದಕ್ಕೂ ಒಂದು ಉದ್ದೇಶ, ಅರ್ಥವಿದೆ. ಹೌದು, ಮೊದಲ ಕಲ್ಮಾ ತಯ್ಯಿಬ್ ಅಂದ್ರೆ ಶುದ್ಧತೆ. ಮೊದಲ ಕಲ್ಮಾವನ್ನ ಕಲ್ಮಾ ತಯ್ಯಿಬ್ ಅಂತ ಕರೆಯಲಾಗುತ್ತೆ ಮತ್ತು ಅಲ್ಲಾಹನ ಏಕತೆ ಮತ್ತು ಮೊಹಮ್ಮದ್ ಅವರ ಪ್ರವಾದಿತ್ವದ ಅಂತಿಮತೆಯನ್ನ ಘೋಷಿಸುತ್ತೆ. ಇದನ್ನ ಪಠಿಸುವ ಮೂಲಕ ಒಬ್ಬ ಮುಸ್ಲಿಂ ಅಲ್ಲಾಹನನ್ನ ಹೊರತುಪಡಿಸಿ ಬೇರೆ ದೇವರಿಲ್ಲ ಮತ್ತು ಮೊಹಮ್ಮದ್ ಅವನ ಸಂದೇಶವಾಹಕ ಅಂತ ದೃಢಪಡಿಸುತ್ತಾನೆ. ಲಾ ಇಲಾಹ ಇಲ್ಲಲ್ಲಾಹ ವಹ್ದು ಲಾ ಶಾರಿಕ ಲಾಹು ಲಾಹುವಾ ಅಷ್ದು ಅನ್ನ ಮೊಹಮ್ಮದ್ ಅಬ್ದುಹು ವ ರಸುಲ್ಲಹು. ಅಲ್ಲಾಹನನ್ನ ಹೊರತುಪಡಿಸಿ ಬೇರೆ ದೇವರಿಲ್ಲ, ಅವನು ಒಬ್ಬನೇ, ಯಾವುದೇ ಪಾಲುದಾರನಿಲ್ಲ ಮತ್ತು ಮೊಹಮ್ಮದ್ ಅವನ ಸಂದೇಶವಾಹಕ. ಈ ಅರ್ಥವನ್ನ ಸೂಚಿಸುತ್ತೆ. ಎರಡನೆಯ ಕಲ್ಮಾ ಶಹಾದತ್ ಅಂದ್ರೆ ಸಾಕ್ಷ್ಯ. ಇದು ನಂಬಿಕೆಯ ಸಾಕ್ಷ್ಯವಾಗಿದ್ದು, ಅಲ್ಲಾಹನ ಏಕತೆ ಮತ್ತು ಮೊಹಮ್ಮದ್ ಅವರ ಪ್ರವಾದಿತ್ವದಲ್ಲಿನ ನಂಬಿಕೆಯನ್ನ ಪುನರುಚ್ಚರಿಸುತ್ತೆ. ಇದನ್ನ ಹೆಚ್ಚಾಗಿ ಚಿಂತನೆಯ ಕ್ಷಣಗಳಲ್ಲಿ ಅಥವಾ ಒಬ್ಬ ವ್ಯಕ್ತಿಯು ಇಸ್ಲಾಂ ಅನ್ನ ಸ್ವೀಕರಿಸಿದಾಗ ಪಠಿಸಲಾಗುತ್ತೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವಹ್ದಹ್ ಲಾ ಶಾರಿಕ್ ಲಾಹುವ ಅಶ್ಹದು ಅನ್ನ ಮೊಹಮ್ಮದನ್ ಅಬ್ದುಹು ವ ರಸೂಲಹ್. ಅಂದ್ರೆ ಅಲ್ಲಾಹನ ಹೊರತಾಗಿ ಬೇರೆ ದೇವರಿಲ್ಲ, ಅವನು ಒಬ್ಬನೇ, ಯಾವುದೇ ಪಾಲುದಾರನಿಲ್ಲ ಎಂದು ನಾನು ಸಾಕ್ಷಿ ಹೇಳುತ್ತೇನೆ. ಮೊಹಮ್ಮದ್ ಅವನ ಸಂದೇಶವಾಹಕ ಎಂದು ನಾನು ಸಾಕ್ಷಿ ಹೇಳುತ್ತೇನೆ ಅಂತ ಅನುವಾದಿಸುತ್ತೆ. ಮೂರನೇ ಕಲ್ಮಾ ತಮ್ಜೀದ್, ಪವಿತ್ರೀಕರಣ. ಇದು ಅಲ್ಲಾಹನನ್ನ ಅವನ ಪರಿಪೂರ್ಣತೆ, ಸಾರ್ವಭೌಮತ್ವ ಮತ್ತು ಶ್ರೇಷ್ಠತೆಗಾಗಿ ಸ್ತುತಿಸುತ್ತೆ. ಇದು ಅಲ್ಲಾಹನ ಕರುಣೆಗೆ ಆಳವಾದ ಕೃತಜ್ಞತೆಯ ಭಾವವನ್ನ ವ್ಯಕ್ತಪಡಿಸುತ್ತೆ ಮತ್ತು ಎಲ್ಲ ವಸ್ತುಗಳ ಮೇಲೆ ಅವನ ಸರ್ವೋಚ್ಚ ಅಧಿಕಾರದ ಮುಸ್ಲಿಮರ ಅಂಗೀಕಾರವನ್ನ ಪ್ರತಿಬಿಂಬಿಸುತ್ತೆ. ಸುಬಾನಲ್ಲಾಹಿ ವಲ್ಹಮುದಿ ಲಿಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲಾಹು ಅಕ್ಬರ್
ವಲಾ ಹೌಲಾ ವಲಾ ಕುವಾತಾ ಇಲ್ಲಾ ಬಿಲ್ಲಾಹಿ ಅಲಿಯಲ್ಲಿ ಅಧೀಮ್. ಇದರರ್ಥ ಪ್ರಭುತ್ವವು ಅಲ್ಲಾಹನಿಗಾಗಿ, ಎಲ್ಲ ಸ್ತುತಿಗಳು ಅಲ್ಲಾಹನಿಗಾಗಿ, ಅಲ್ಲಾಹನನ್ನ ಹೊರತುಪಡಿಸಿ ಬೇರೆ ದೇವರಿಲ್ಲ ಮತ್ತು ಅಲ್ಲಾಹನು ಅತ್ಯಂತ ಶ್ರೇಷ್ಠ, ಅಲ್ಲಾಹನನ್ನ ಹೊರತುಪಡಿಸಿ ಯಾವುದೇ ಶಕ್ತಿ ಮತ್ತು ಬಲವಿಲ್ಲ. ಇನ್ನು 4ನೆಯದು ಕಲ್ಮಾ ತೌಹೀದ್ ಅಂದ್ರೆ ಏಕತೆ. ಇದು ಏಕತೆಯ ನಂಬಿಕೆಯನ್ನ ಪ್ರತಿಪಾದಿಸುತ್ತೆ. ಅಲ್ಲಾಹನೊಂದಿಗೆ ಯಾವುದೇ ಪಾಲುದಾರನಿಲ್ಲ ಎಂಬುದನ್ನ ಇದು ನೆನಪಿಸುತ್ತೆ ಮತ್ತು ಇಸ್ಲಾಮಿಕ್ ಏಕ ದೇವತಾವಾದದ ಕೇಂದ್ರ ಸಿದ್ಧಾಂತವನ್ನ ಒತ್ತಿ ಹೇಳುತ್ತೆ. ಲಾ ಇಲಾಹ ಇಲ್ಲಲ್ಲಾ ಲಹು ವಹ್ದಹು ಲಾ ಶರೀಕ ಲಹು ಲಾಹುಲ್ ಮುಲ್ಕು ವಲಾಹುಲ್ ಹಮ್ದು ಯಹೀವಾ ಯುಮಿತು ವಾ ಹುವಾ ಹೈ ಯುಲ್ಲಾ ಯಮತು ಅಬುದನ್ ಅಬದ್ ಜುಲ್ಲಾ ಜಲಾಲಿ ವಾಲ್ ಇಕ್ರಮ್ ಬೇಆದಿಲ್ ಹಿ ಕೈರ್ ವಾ ಹುವಾ ಅಲಾ ಖುಲ್ಲಿ ಶೈರಿನ್. ಅಲ್ಲಾಹನ ಹೊರತು ಪೂಜೆಗೆ ಅರ್ಹರು ಯಾರೂ ಇಲ್ಲ. ಅವನೊಬ್ಬನೇ ಮತ್ತು ಅವನಿಗೆ ಯಾವುದೇ ಪಾಲುದಾರನಿಲ್ಲ. ರಾಜ್ಯವು ಅವನಿಗೆ ಸೇರಿದೆ ಮತ್ತು ಎಲ್ಲ ಹೊಗಳಿಕೆಗಳು ಅವನಿಗೆ. ಅವನು ಜೀವನವನ್ನ ನೀಡುತ್ತಾನೆ, ಮರಣವನ್ನ ಕೊಡುತ್ತಾನೆ. ಅವನ ಕೈಯಲ್ಲಿ ಎಲ್ಲ ಒಳ್ಳೆಯದು ಮತ್ತು ಅವನಿಗೆ ಎಲ್ಲದರ ಮೇಲೆ ಅಧಿಕಾರವಿದೆ ಅಂತ ಅನುವಾದಿಸುತ್ತೆ. 5ನೆಯ ಕಲ್ಮಾ ಅಸ್ತಫರ್, ಪಶ್ಚಾತ್ತಾಪ. ಈ ಕಲ್ಮಾ ಪ್ರತಿಯೊಬ್ಬ ಮುಸ್ಲಿಮರಿಗೂ ತಾವು ಮಾಡಿದ ಪಾಪಗಳಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪದಿಂದ ಅಲ್ಲಾಹನ ಕಡೆಗೆ ತಿರುಗಿ ವಿನಂತಿಸುವಂತೆ ಮಾಡುತ್ತೆ. ಇದು ಮುಸ್ಲಿಮರಿಗೆ ನಮ್ರತೆ ಮತ್ತು ದೈವಿಕ ಕರುಣೆಯನ್ನ ಹುಡುಕೋದನ್ನ ಕಲಿಸುತ್ತೆ. ಅಸ್ತಗಿಫುರುಲ್ಲಾ ರಬ್ಗಿ ಮಿನ್ ಖುಲೈ ಜಂಬೀನ್ ಅಜ್ನಾಬ್ದುಹೋ ಅಮದನ್ ಅವೋ ಖಾತ್ ಆನ್ ಸರ್ಹಾನ್ ಅಯೋ ಅಲನಿಯಥನ್ ವಾ ಅತುಬು ಇಲೈಹಿ ಮಿನ್ ಅಜ್ ಜಂಬಿಲ್ಲಾಜಿ ಆಲಾಮೋ ವಾಮಿನ್ ಅಜ್ ಜಂಬಿಲ್ಲಾಜಿಲಾ ಅಲಾಮೋ ಇನಾಖಾ ಅಲಮು ಜುಯೋಬಿ ಉಲ್ ಜನೋಬಿ ವಾಲಾ ಹಾ ಓಲಾ ವಾಲಾ ಕುವಾಥಾ ಇಲಾ ಬಿಲಾಹಿಲ್ ಅಲಿ ಇಲ್ ಅಜೀಮ್. ಇದರರ್ಥ, ನಾನು ತಿಳಿದು ಅಥವಾ ತಿಳಿಯದೆಯೋ, ರಹಸ್ಯವಾಗಿ ಅಥವಾ ಬಹಿರಂಗವಾಗಿ ಮಾಡಿದ ಪ್ರತಿಯೊಂದು ಪಾಪಕ್ಕೂ ನನ್ನ ಸೃಷ್ಟಿಕರ್ತ ಮತ್ತು ಪೋಷಕನಾದ ಅಲ್ಲಾಹನಿಂದ ಕ್ಷಮೆಯಾಚಿಸುತ್ತೇನೆ. ನನಗೆ ತಿಳಿದಿರುವ ಅಥವಾ ತಿಳಿದಿಲ್ಲದ ಎಲ್ಲ ಪಾಪಗಳಿಗೂ ನಾನು ಅವನಿಂದ ಕ್ಷಮೆಯಾಚಿಸ್ತೀನಿ. ಖಂಡಿತವಾಗಿಯೂ ಓ ಅಲ್ಲಾ, ಗುಪ್ತವಾದದನ್ನ ಬಲ್ಲವನು ಮತ್ತು ತಪ್ಪುಗಳನ್ನ ಮರೆಮಾಚುವವನು ಮತ್ತು ಪಾಪಗಳನ್ನ ಕ್ಷಮಿಸುವವನು ಮತ್ತು ಸರ್ವೋಚ್ಚ ಶ್ರೇಷ್ಠನಾದ ಅಲ್ಲಾಹನನ್ನ ಹೊರತುಪಡಿಸಿ ಬೇರೆ ಯಾವುದೇ ಶಕ್ತಿ ಇಲ್ಲ ಎಂದು ಅನುವಾದಿಸುತ್ತೆ. ಇನ್ನು 6ನೇ ಕಲ್ಮಾ ರದ್ದಿಕ್ಕುಫ್, ಅಪನಂಬಿಕೆಯನ್ನ ತಿರಸ್ಕರಿಸುವುದು. ಇದು ಮುಸ್ಲಿಮರು ಬಹುದೇವತಾವಾದವನ್ನ ಖಂಡಿಸುವ ಮತ್ತು ಅಲ್ಲಾಹನಿಗೆ ನಿಷ್ಠೆಯನ್ನ ಘೋಷಿಸುವ ಪ್ರಾರ್ಥನೆಯ ಒಂದು ರೂಪ. ಅಲ್ಲಾಹುಮ್ಮ ಇನ್ನಿ ಅಊದು ಬಿಕಾ ಮಿನ್ ಆನ್ ಉಶ್ರೀಕಾ ಬಿಕಾ ಶೈ ಅನ್ ವಾ ಅನಾ ಅಲಾಮು ಬಿಹಿ ವಾಸ್ತಕ್ವಿ ರುಕಾ ಲಿಮಾಲಾ ಅಲಾಮು ಬಿಹಿ ಫವಾಹಿಶಿ ವಾಲ್ ಬೊಹತಾನಿ ವಾ ಅಲ್ ಮಾಸಿ ಕುಲ್ಲೇಹಾ ವಾ ಅಸ್ಲಂತು ವಾ ಅಕುಲ್ಲಾ ಇಲ್ಲಾ ಇಲ್ಲಾಹು ಮಹಮ್ಮದ್ ರಸುಲ್ಲಾಹ. ಇದರರ್ಥ, ಓ ಅಲ್ಲಾ, ತಿಳಿದೆಯೋ ನಿನ್ನೊಂದಿಗೆ ಯಾರನ್ನಾದರೂ ಪಾಲುದಾರನ್ನಾಗಿ ಮಾಡುವುದರಿಂದ ನಾನು ನಿನ್ನನ್ನು ಆಶ್ರಯಿಸ್ತೇನೆ. ನನಗೆ ತಿಳಿದಿಲ್ಲದ ಪಾಪಕ್ಕಾಗಿ ನಾನು ನಿನ್ನಿಂದ ಕ್ಷಮೆಯಾಚಿಸ್ತೇನೆ. ನಾನು ಅದರಿಂದ ಪಶ್ಚಾತ್ತಾಪ ಪಡ್ತೀನಿ ಮತ್ತು ಅಪನಂಬಿಕೆ, ವಿಗ್ರಹ ಆರಾಧನೆ, ಸುಳ್ಳು ಮತ್ತು ಚಾಡಿ, ಹೊಸತನ ಮತ್ತು ನಿಂದನೆ, ಅಶ್ಲೀಲತೆ ಮತ್ತು ಅಸಹ್ಯ ಮತ್ತು ಇತರ ಎಲ್ಲ ಅವಿಧೇಯತೆಯ ಕೃತ್ಯಗಳಿಂದ ಅಸಹ್ಯಗೊಂಡು ನಾನು ನಿನ್ನ ಇಚ್ಛೆಗೆ ಶರಣಾಗ್ತೇನೆ. ಹೀಗೆ ಅಪಾರ ಅರ್ಥವನ್ನ ಕಲ್ಮಾ ಹೊಂದಿದೆ.